ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕೇಳಲಿರುವ ಕಥೆ ಅತ್ಯಂತ ಪವಿತ್ರವಾದದ್ದು. ಬಹಳ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತದೆ. ಶಿವನು ಹೇಗೆ ಹುಟ್ಟಿದನು? ಈ ಪ್ರಶ್ನೆಗೆ ಉತ್ತರ ತಿಳಿಯಲು ಪುರಾಣಗಳ ಕಡೆ ನೋಡಬೇಕು. ಸೃಷ್ಟಿಗೆ ಮೊದಲು ಏನು ಇತ್ತು? ಬಹಳ ಕಾಲದ ಹಿಂದೆ ಈ ಜಗತ್ತು ಇನ್ನೂ ಸೃಷ್ಟಿಯಾಗಿರಲಿಲ್ಲ. ಭೂಮಿ ಇರಲಿಲ್ಲ, ಆಕಾಶ ಇರಲಿಲ್ಲ, ಸೂರ್ಯ ಚಂದ್ರರು ಇರಲಿಲ್ಲ, ನಕ್ಷತ್ರಗಳು ಕೂಡ ಇರಲಿಲ್ಲ. ಎಲ್ಲೆಡೆ ಕೇವಲ ಶೂನ್ಯ ಮಾತ್ರ ಇತ್ತು. ಅದು ಅಸೀಮವಾದ ಮೌನ ಮತ್ತು ದಿವ್ಯಶಕ್ತಿಯಿಂದ ತುಂಬಿತ್ತು. ಆ ದಿವ್ಯ ಶಕ್ತಿಯನ್ನೇ ಪರಮ ತತ್ವ ಎಂದು ಕರೆಯುತ್ತಾರೆ. ಆ ಪರಮ ತತ್ವವೇ ಶಿವತತ್ವ. ಅಂದರೆ ಶಿವನು ಸಾಮಾನ್ಯ ದೇವತೆಗಳಂತೆ ಹುಟ್ಟಿದವನು ಅಲ್ಲ. ಅವರು ಅನಾದಿ ಮತ್ತು ಅನಂತ. ಅಂದರೆ ಅವರಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಪರಮ ಶಕ್ತಿಯಿಂದ ಸೃಷ್ಟಿಯ ಆರಂಭ. ಒಂದು ಸಮಯದಲ್ಲಿ ಆ ಪರಮ ಶಕ್ತಿಯಿಂದ ಒಂದು ದಿವ್ಯ ಪ್ರಕಾಶ ಹೊರಬಂದಿತು. ಆ ಪ್ರಕಾಶ ಬಹಳ ಭಯಾನಕವೂ ಆಗಿತ್ತು, ಅದೇ ಸಮಯದಲ್ಲಿ ಬಹಳ ಶಾಂತಿಯುತವೂ ಆಗಿತ್ತು. ಆ ಪ್ರಕಾಶದಿಂದ ಎರಡು ಮಹಾಶಕ್ತಿಗಳು ಪ್ರತ್ಯಕ್ಷವಾದವು. ಒಬ್ಬರು ಬ್ರಹ್ಮ, ಇನ್ನೊಬ್ಬರು ವಿಷ್ಣು. ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಕಾರ್ಯ ನೀಡಲಾಯಿತು. ವಿಷ್ಣುವಿಗೆ ಲೋಕವನ್ನು ಕಾಪಾಡುವ ಕಾರ್ಯ ನೀಡಲಾಯಿತು. ಆದರೆ ಒಂದು ದಿನ ಇವರಿಬ್ಬರ ನಡುವೆ ದೊಡ್ಡವಾದ ಆರಂಭವಾಯಿತು. ನಾನು ಶ್ರೇಷ್ಠನುವ ಎಂದು ಬ್ರಹ್ಮ ಹೇಳಿದರು. ನಾನು ಶ್ರೇಷ್ಠನುವ ಎಂದು ವಿಷ್ಣು ಹೇಳಿದರು. ಇವರಿಬ್ಬರ ಅಹಂಕಾರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಅನಂತ ಜ್ಯೋತಿಯ ರಹಸ್ಯ. ಅಷ್ಟರಲ್ಲಿ ಅವರ ಮುಂದೆ ಒಂದು ಅದ್ಭುತ ಘಟನೆ ನಡೆಯಿತು. ಅವರ ಮಧ್ಯದಲ್ಲಿ ಒಂದು ಅನಂತ ಬೆಂಕಿಯ ಸ್ತಂಭ ಪ್ರತ್ಯಕ್ಷವಾಯಿತು. ಆ ಸ್ತಂಭದ ಎತ್ತರ ಎಷ್ಟೋ ಯಾರಿಗೂ ತಿಳಿಯಲಿಲ್ಲ. ಅದರ ಆರಂಭವೂ ಕಾಣಿಸಲಿಲ್ಲ, ಅದರ ಅಂತ್ಯವೂ ಕಾಣಿಸಲಿಲ್ಲ. ಆ ಬೆಂಕಿಯ ಸ್ತಂಭ ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿತ್ತು. ಇದು ಸಾಮಾನ್ಯ ಸ್ತಂಭವಲ್ಲ, ಇದು ಶಿವನ ದಿವ್ಯ ರೂಪ. ಈ ರೂಪವನ್ನು ಜ್ಯೋತಿಲಿಂಗ ಎಂದು ಕರೆಯುತ್ತಾರೆ. ಬ್ರಹ್ಮ ಮತ್ತು ವಿಷ್ಣುವಿನ ಹುಡುಕಾಟ. ಈ ಸ್ತಂಭದ ರಹಸ್ಯ ತಿಳಿಯಲು ಬ್ರಹ್ಮ ಮತ್ತು ವಿಷ್ಣು ನಿರ್ಧರಿಸಿದರು. ಬ್ರಹ್ಮ ಮೇಲಕ್ಕೆ ಹಾರಿದರು. ವಿಷ್ಣು ಕೆಳಗೆ ಹೋಗಲು ಪ್ರಾರಂಭಿಸಿದರು. ಸಾವಿರಾರು ವರ್ಷಗಳು ಅವರು ಹುಡುಕಿದರು. ಆದರೆ ಎಷ್ಟೇ ಹುಡುಕಿದರೂ ಆ ಸ್ತಂಭದ ಅಂತ್ಯ ಅವರಿಗೆ ಸಿಗಲಿಲ್ಲ. ಆಗ ಅವರಿಗೆ ತಿಳಿಯಿತು, ಈ ಶಕ್ತಿ ಸಾಮಾನ್ಯವಲ್ಲ. ಇದು ಪರಮ ಶಕ್ತಿ, ಶಿವನ ಮಹಿಮೆ. ಆ ಸಮಯದಲ್ಲಿ ಆ ಅನಂತ ಪ್ರಕಾಶದಿಂದ ಶಿವ ಪ್ರತ್ಯಕ್ಷರಾದರು. ಅವರ ರೂಪ ಅದ್ಭುತವಾಗಿತ್ತು. ಅವರ ಜಟೆಯಲ್ಲಿ ಪವಿತ್ರ ಗಂಗೆಯು ಹರಿಯುತ್ತಿತ್ತು. ಅವರ ಮಸ್ತಕದಲ್ಲಿ ಅರ್ಧ ಚಂದ್ರ ಹೊಳೆಯುತ್ತಿತ್ತು. ಅವರ ಕೈಯಲ್ಲಿ ತ್ರಿಶೂಲ ಇತ್ತು. ಅವರ ಕಣ್ಣುಗಳಲ್ಲಿ ಅಪಾರ ಶಾಂತಿ ಮತ್ತು ಜ್ಞಾನ ಇತ್ತು. ಬ್ರಹ್ಮ ಮತ್ತು ವಿಷ್ಣು ಅವರ ಮುಂದೆ ನಮಸ್ಕಾರ ಮಾಡಿದರು. ಆ ಸಮಯದಲ್ಲಿ ಅವರಿಗೆ ತಿಳಿಯಿತು, ಶಿವನೇ ಪರಮದೇವರು. ಶಿವನ ಜೀವನದ ಅರ್ಥ. ಶಿವನು ಕೇವಲ ದೇವತೆ ಅಲ್ಲ, ಅವರು ಯೋಗಿ, ಅವರು ತಪಸ್ವಿ. ಅವರು ಹಿಮಾಲಯದ ಕೈಲಾಸ ಪರ್ವತದಲ್ಲಿ ಧ್ಯಾನ ಮಾಡುತ್ತಿರುತ್ತಾರೆ. ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠವನ್ನು ಹೇಳುತ್ತದೆ. ಅದು ಏನೆಂದರೆ, ಅಹಂಕಾರ ಬೇಡ, ಸುಳ್ಳು ಬೇಡ, ದ್ವೇಷ ಬೇಡ. ಶಾಂತಿ, ಭಕ್ತಿ ಮತ್ತು ಸತ್ಯವೇ ನಿಜವಾದ ದಾರಿ. ಕೊನೆಯ ಮಾತು. ಹೀಗಾಗಿ ಸ್ನೇಹಿತರೆ, ಶಿವನು ಸಾಮಾನ್ಯವಾಗಿ ಹುಟ್ಟಿದ ದೇವರು ಅಲ್ಲ. ಅವರು ಸೃಷ್ಟಿಗೆ ಮುಂಚೆ ಇದ್ದ ಶಕ್ತಿ. ಅವರು ಅನಾದಿ. ಅವರು ಅನಂತ. ಅವರು ಎಲ್ಲೆಡೆ ಇರುವ ಪರಮ ತತ್ವ. ಆದ್ದರಿಂದ ಎಲ್ಲರೂ ಭಕ್ತಿಯಿಂದ ಹೇಳುತ್ತಾರೆ, ಓಂ ನಮಃ ಶಿವಾಯ. ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಆಶೀರ್ವಾದ ನೀಡಿ. ಮತ್ತೆ ಮುಂದಿನ ಬಾರಿ ಶಿವನ ಇನ್ನಷ್ಟು ಅದ್ಭುತ ಕಥೆಗಳನ್ನು ಕೇಳೋಣ. ಧನ್ಯವಾದಗಳು.